ಮಹಾರಾಷ್ಟ್ರದ ಎಲ್ಲ 288 ವಿಧಾನಸಭಾ ಚುನಾವಣೆ 2024 ಇದೇ ನವೆಂಬರ್ 20ರಂದು ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಈ ಮಧ್ಯೆ ಮಹತ್ವ ಸಮೀಕ್ಷೆ ವರದಿ ಒಂದು ಭವಿಷ್ಯ ನುಡಿದಿದೆ. ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿಗೆ ಬಿಜೆಪಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ, ಎನ್ಸಿಪಿ ಅಜಿತ್ ಪವಾರ್ ಬಣ, ಶಿವಸೇನಾ ಏಕನಾಥ್ ಶಿಂದೆ ಬಣ ಮಹಾರಾಷ್ಟ್ರದ ರಾಜ್ಯದಲ್ಲಿ ಗೆಲುವು ಸಿಗಲಿದೆ. ಮಹಾರಾಷ್ಟ್ರದಲ್ಲಿ ಒಟ್ಟು 288 ವಿಧಾನಸಭಾ ಕ್ಷೇತ್ರಗಳು ಹೊಂದಿದೆ. ಇದರಲ್ಲಿ ಮಹಾಯುತಿ ಮೈತ್ರಿಕೂಟಕ್ಕೆ 145ರಿಂದ 165 ಸ್ಥಾನಗಳು ವಿಜಯ ಸಾಧಿಸುವ ಮೂಲಕ ಅಧಿಕಾರ ವಹಿಸಿಕೊಳ್ಳಲಿದೆ ಎಂದು ಮ್ಯಾಟ್ರಿಕ್ಸ್ ಸಮೀಕ್ಷೆ ವರದಿ ಮಾಹಿತಿ ನೀಡಿದೆ. ಮಹಾಯುತಿ ವಿರುದ್ಧವಾಗಿ ಕಾಂಗ್ರೆಸ್ ನೇತೃತ್ವದ ಮಹಾ ವಿಕಾಸ್ ಅಘಾಡಿ, ಕಾಂಗ್ರೆಸ್, ಶಿವಸೇನೆ, ಯುಬಿಟಿ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ, ಶರದ್ ಪವಾರ್ ಬಣ, ಉದ್ಧವ್ ಠಾಕ್ರೆ ಬಣ ಸರಿಸುಮಾರು 106ರಿಂದ 126 ಸೀಟುಗಳು ಬರಲಿವೆ ಎಂದು ಈ ಚುನಾವಣಾ ಪೂರ್ವ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಪ್ರಸ್ತುತ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಆಡಳಿತಾರೂಢ ಮೈತ್ರಿಕೂಟ ಮಹಾಯುತಿಗೆ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಈ ಮ್ಯಾಟ್ರಿಕ್ಸ್ ಸಂಸ್ಥೆಯು ಕಳೆದ ಅಕ್ಟೋಬರ್ 10 ಮತ್ತು ನವೆಂಬರ್ 9ರವರೆಗೆ ಒಟ್ಟು 1,09,000ಕ್ಕೂ ಹೆಚ್ಚು ಮಂದಿಯ ಪ್ರತಿಕ್ರಿಯೆ ಸಂಗ್ರಹಿಸಿ ಅಭಿಪ್ರಾಯ ಪರಿಶೀಲಿಸಿ ಸಮೀಕ್ಷೆ ಬಿಡುಗಡೆ ಮಾಡಿದೆ. ಒಟ್ಟಾರೆ ಮತದಾರರ ಪ್ರಮಾಣದಲ್ಲಿ ನೋಡೋದಾದರೆ ಮಹಾ ವಿಕಾಸ್ ಅಘಾಡಿ ಶೇಕಡ 41ರಷ್ಟು ಮತಗಳು ಪಡೆದರೆ ಮಹಾಯುತಿಯು ಸುಮಾರು ಶೇಕಡ 47ರಷ್ಟು ಮತಗಳು ಗಳಿಸಲಿದೆ. ಸಣ್ಣ ಪಕ್ಷಗಳು ಒಟ್ಟಾರೆ ಮತದಾರರ ಪ್ರಮಾಣದಲ್ಲಿ ನೋಡೋದಾದರೆ ಮಹಾ ವಿಕಾಸ್ ಅಘಾಡಿ ಶೇಕಡ 41ರಷ್ಟು ಮತಗಳು ಪಡೆದರೆ ಮಹಾಯುತಿಯು ಸುಮಾರು ಶೇಕಡ 47ರಷ್ಟು ಮತಗಳು ಗಳಿಸಲಿದೆ. ಸಣ್ಣ ಪಕ್ಷಗಳು ಸಹಿತ ಒಟ್ಟಾರೆ ಶೇಕಡ 12ರಷ್ಟು ಮತಗಳು ಸಂಗ್ರಹಿಸಬಹುದೆಂದು ಸಮೀಕ್ಷೆ ತಿಳಿಸಿದೆ. ಬಿಜೆಪಿ ನೇತೃತ್ವ ಮಹಾಯುತಿಗೆ ಪಶ್ಚಿಮ ಮಹಾರಾಷ್ಟ್ರದ ಶೇಕಡ 47ರಷ್ಟು, ವಿದರ್ಭ ಶೇಕಡ 48, ಮುಂಬೈನ ಠಾಣೆ ಸೇರಿ ಕೊಂಕಣದಲ್ಲಿ ಶೇಕಡ 50ರಷ್ಟು ಅತ್ಯಧಿಕ ಬೆಂಬಲ ಸಿಗಲಿದೆ. ಇತ್ತ ಕಾಂಗ್ರೆಸ್ ನೇತೃತ್ವದ ಮಹಾ ವಿಕಾಸ್ ಅಘಾಡಿ ಉತ್ತರ ಮಹಾರಾಷ್ಟ್ರ ಶೇಕಡ 47ರಷ್ಟು, ಮರಾಠವಾಡದಲ್ಲಿ ಶೇಕಡ 44ರಷ್ಟು ಮತ ಹಂಚಿಕೆ ಆಗಲಿದೆ. ಈ ಮೂಲಕ ಬಿಜೆಪಿ ಟಕ್ಕರ್ ತೀವ್ರ ಪೈಪೋಟಿ ನೀಡಲಿದೆ ಎಂದು ಅಂಕಿಅಂಶಗಳು ತಿಳಿಸುತ್ತವೆ. ನವೆಂಬರ್ 20ರಂದು ಒಂದೇ ಹಂತದಲ್ಲಿ ಚುನಾವಣೆ ಎದುರಿಸುವ ಮಹಾರಾಷ್ಟ್ರದಲ್ಲಿ ನವೆಂಬರ್ 23ರಂದು ಚುನಾವಣಾ ಆಯೋಗದಿಂದ ಫಲಿತಾಂಶ ಪ್ರಕಟಗೊಳ್ಳಲಿದೆ.